ಯಾರೇ ಹೊಸಬರು ಬಂದು ನನ್ನ ಹತ್ರ ಕೇಳಿದ್ರು ನಟರಾಜ್ ಯಾವ ರೀತಿ ನಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡಬೇಕು ಅಂತ ಕೇಳಿದ್ರೆ ಇಮಿಡಿಯೇಟ್ ಆಗಿ ನಾನು ಅವ್ರಿಗೆ ಹೇಳ್ತಕ್ಕಂತಹ ರೀತಿ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಇದೇ ಉದ್ದೇಶವಾಗಿ ನಾವು ಇವತ್ತಿನ ವಿಡಿಯೋ ಮೂಲಕ ಮಾತಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಸುಮಾರು ಕನ್ಫ್ಯೂಷನ್ಸ್ಗಳು ಇರುತ್ತೆ. SIP ಗೊತ್ತಿರ್ತಕ್ಕಂಥವ್ರಿಗೂ ಕೂಡ ಯಾವ ಡೇಟಲ್ಲಿ ಇನ್ವೆಸ್ಟ್ ಮಾಡಲಿ ಅಥವಾ ಎಷ್ಟು ಡ್ಯೂರೇಷನ್ಗೆ ಇನ್ವೆಸ್ಟ್ ಮಾಡಬೇಕು, SIP ಅಂದ್ರೆ ಏನು, ಈ ರೀತಿಯಂತ ಎಷ್ಟೋ ಕನ್ಫ್ಯೂಷನ್ಸ್ಗಳಿರುತ್ತೆ. ಇದರ ರಿಲೇಟೆಡ್ ಕಂಪ್ಲೀಟ್ ಕ್ಲಾರಿಟಿ ಇರತಕ್ಕಂಥ ವಿಡಿಯೋ ಇದಾಗಿರುತ್ತೆ. ಹಂತ ಹಂತವಾಗಿ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಬರ್ತಕ್ಕಂತಹ ಮುಖ್ಯವಾದಂತಹ ಪ್ರಶ್ನೆ SIP ಅಂದ್ರೆ ಏನಪ್ಪಾ? ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಫಿಕ್ಸೆಡ್ ಅಮೌಂಟ್ ಅನ್ನ ಒಂದೇ ಸತಿಗೆ ನೀವು ಇನ್ವೆಸ್ಟ್ ಮಾಡಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಮಂತ್ ಆನ್ ಮಂತೋ, ವೀಕ್ ಆನ್ ವೀಕೋ ಅಥವಾ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಬೇಸಿಸ್ ಅಲ್ಲಿ ಫಿಕ್ಸೆಡ್ ಅಮೌಂಟ್ ಅನ್ನ ರೆಗ್ಯುಲರ್ ಬೇಸಿಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ರೀತಿಯನ್ನ SIP ಅಂತ ಹೇಳ್ತಾರೆ. ಸೊ ಒಂದೇ ಸತಿಗೆ ಇನ್ವೆಸ್ಟ್ ಮಾಡ್ಬೋದಾ ಸರ್? ಹಾಗಿದ್ರೆ ಒಂದ್ಸತಿ ಇನ್ವೆಸ್ಟ್ ಮಾಡಿ 5-10 ವರ್ಷ ವೇಟ್ ಮಾಡ್ಬೋದಾ? ಎಸ್, ಡೆಫಿನೆಟ್ಲಿ ಮಾಡ್ಬೋದು. ಇದನ್ನ ಲಂಪ್ಸಮ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಸೊ ಇದೆರಡರಲ್ಲೂ ಇರತಕ್ಕಂತಹ ಮೇನ್ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಆವರೇಜಿಂಗ್ ಅಂತ ಹೇಳ್ಬೋದು. ಯಾವಾಗ SIP ಮಾಡ್ತೀವೋ ನಾವು ಮಂತ್ ಆನ್ ಮಂತ್ ಅಥವಾ ಒಂದು ಫಿಕ್ಸೆಡ್ ಅಮೌಂಟ್ ಅಥವಾ ಫಿಕ್ಸೆಡ್ ಪೀರಿಯಡ್ಗೆ ನಾವೇನು ಇನ್ವೆಸ್ಟ್ ಮಾಡ್ತಾ ಹೋಗ್ತೀವೋ ಆವರೇಜ್ ಆಗ್ತಾ ಹೋಗುತ್ತೆ. ನಂಬರ್ ಒಂದು ಎಕ್ಸಾಂಪಲ್ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಬೆಟರ್ ವೇದಲ್ಲಿ. ನೋಡ್ತಾ ಇರಬಹುದು ನೀವು ಇಲ್ಲಿ 2 ಎಕ್ಸಾಂಪಲ್ಸ್ ನ ತೋರಿಸ್ತಾ ಇದೀವಿ. ಒಂದ್ ಕಡೆಗೆ SIP ಇನ್ವೆಸ್ಟರ್, ಇನ್ನೊಂದು ಕಡೆಯಿಂದ ಲಂಪ್ಸಮ್ ಇನ್ವೆಸ್ಟರ್. ಅಸ್ಯೂಮ್ ನೀವೇ ಈ ಒಂದು ಇನ್ವೆಸ್ಟರ್ ಅಂತ ಅನ್ಕೊಳ್ಳೋಣ. 10,000 ರೂಪಾಯಿನ ಎವ್ರಿ ಮಂತ್ ಜನವರಿ 2023ರಿಂದ ಜೂನ್ 2023 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಸೊ ಎವ್ರಿ ಟೈಮ್ ನೀವು ಪರ್ಚೇಸ್ ಮಾಡಿದಾಗ ಪ್ರೈಸ್ ಬೆಲೆ ಇರುತ್ತೆ ಅಥವಾ ಬೆಲೆ ಏನಿದೆಯೋ ವೇರಿಯೇಷನ್ ಆಗ್ತಾ ಇರುತ್ತೆ. ಅದ್ರ ಪ್ರಕಾರ ನೋಡ್ತಾ ಇರಬಹುದು ಎಷ್ಟು ಯೂನಿಟ್ಸ್ಗಳು ಅಥವಾ ಎಷ್ಟು ಕ್ವಾಂಟಿಟಿಗಳನ್ನ ನೀವು ಪರ್ಚೇಸ್ ಮಾಡಿದ್ದೀರಾ ಅಂತ ಹೇಳ್ಕೊಂಡು. ಸಿಮಿಲರ್ ವೇ ಇನ್ನೊಂದು ಕಡೆಗೆ ಲಂಪ್ಸಮ್ ಇನ್ವೆಸ್ಟರ್ 60,000 ರೂಪಾಯಿಯನ್ನ ಇನ್ವೆಸ್ಟ್ ಮಾಡೋದ್ರ ಮೂಲಕ 2,857 ಯೂನಿಟ್ಸ್ಗಳನ್ನ ಮೊದಲನೇ ಮಂತ್ ಅಲ್ಲೇ ಪರ್ಚೇಸ್ ಮಾಡಿದ್ದಾರೆ. ಅಟ್ ದ ಎಂಡ್ ಆಫ್ ದ ಡೇ ನಾವು ನೋಡ್ತೀವಿ ಅಂತಂದ್ರೆ ಎಂಡ್ ಆಫ್ 6 ಮಂತ್ಸ್ ನಾವು ನೋಡ್ತೀವಿ ಅಂತಂದ್ರೆ ಟೋಟಲ್ ಅಮೌಂಟ್ ಇನ್ವೆಸ್ಟೆಡ್ ಎರಡೂ ಕೇಸ್ಗಳಲ್ಲೂ ಸೇಮೇ ಇರುತ್ತೆ. ಬಟ್ ಆವರೇಜ್ ಪ್ರೈಸ್ ಏನಿದೆಯೋ ತುಂಬಾ ವೇರಿಯೇಷನ್ ಆಗುತ್ತೆ. ನೋಡ್ತಾ ಇರಬಹುದು ನೀವು ಆವರೇಜ್ ಆಗಿ SIP ಇನ್ವೆಸ್ಟರ್ 20.5 ರೂಪಾಯಿಗೆ ಆವರೇಜ್ ಪ್ರೈಸ್ ಅನ್ನ ತಮ್ಮದಾಗಿಸ್ಕೊಂಡಿರ್ತಾರೆ. ವೆರಿ ಲಂಪ್ಸಮ್ ಇನ್ವೆಸ್ಟರ್ 21 ರೂಪಾಯಿ ಇದ್ದಾಗ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಇದ್ರ ಪ್ರಕಾರ ಸದ್ಯದ ಬೆಲೆಗೆ ನಾವು ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಟೋಟಲ್ ವ್ಯಾಲ್ಯೂ ಆಫ್ಟರ್ 6 ಮಂತ್ಸ್ 64,526 ಆಗಿರುತ್ತೆ SIP ಇನ್ವೆಸ್ಟರ್ ಕೇಸಲ್ಲಿ. ಲಂಪ್ಸಮ್ ಇನ್ವೆಸ್ಟರ್ ಕೇಸಲ್ಲಿ ಇದು 62,854 ರೂಪಾಯಿ ಆಗಿರುತ್ತೆ. ಸೊ ಇದೇ ಅದ್ಭುತವಾದಂತಹ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು SIP ಕೊಡ್ತಕ್ಕಂಥದ್ದು. ಅಗೇನ್ ಲಂಪ್ಸಮ್ ಇನ್ವೆಸ್ಟ್ ಮಾಡಲೇಬಾರದು ಅಂತಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಕಡಿಮೆ ಅಮೌಂಟ್ ಅನ್ನ ಇಟ್ಕೊಂಡು ಲಾಂಗ್ ಟರ್ಮ್ ಅಲ್ಲಿ ಒಂದು ಒಳ್ಳೆಯ ವೆಲ್ತ್ ಅನ್ನ ಜನರೇಟ್ ಮಾಡ್ತಕ್ಕಂಥ ಅವಕಾಶವನ್ನ ಕಡಿಮೆ ಅಮೌಂಟ್ ಇದ್ರೂ ಕೂಡ ತಂದು ಕೊಡ್ತಕ್ಕಂಥ ಪಾಸಿಬಿಲಿಟೀಸ್ಗಳು SIP ಇರುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಕಲಿಬಹುದು. ಇವಾಗ ಬರ್ತಕ್ಕಂತಹ ಕೆಲವೊಂದಿಷ್ಟು ಡೌಟ್ಸ್ಗಳಿರುತ್ತೆ. SIP ಅಂದ್ರೆ ಏನಂತ ಕ್ಲಾರಿಟಿ ಆಯಿತು, ಕೆಲವೊಂದಿಷ್ಟು ಡೌಟ್ಸ್ಗಳಿರುತ್ತೆ. ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವ್ದಾದ್ರು ಸ್ಪೆಷಲ್ ಡೇಟ್ ಇದೆಯಾ ಸರ್? ಸ್ಪೆಷಲ್ ಡೇಟ್ಗೆ ನಾನು SIP ಸ್ಟಾರ್ಟ್ ಮಾಡಿದ್ರೆ ಜಾಸ್ತಿ ಲಾಭವನ್ನ ಪಡಿಬಹುದಾ? ಸುಮಾರು ಜನಕ್ಕೆ ಇರುತ್ತೆ ಈ ಕನ್ಫ್ಯೂಷನ್. ಇದರ ರಿಲೇಟೆಡ್ ಎಷ್ಟೋ AMCಸ್ಗಳು ಸ್ಟಡಿ ಮಾಡಿದೆ ಓವರ್ ಆಲ್ ಪಾಸ್ಟ್ ಹಿಸ್ಟಾರಿಕಲ್ ಡೇಟಾನ. 26 ವರ್ಷದ ಡೇಟಾವನ್ನ ನೋಡ್ತೀವಿ ಅಂತಂದ್ರೆ ನಾವು ಈ ರೀತಿಯಾಗಿರುತ್ತೆ ಮಾಹಿತಿಗಳು. ಗಮನಿಸಬಹುದು ನೀವು ಇಲ್ಲಿ ಮಂತ್ಲಿ SIP ಡೇಟ್ 1, 2, 3 ಇಂದ ಹಿಡಿದು 28 ಡೇಸ್ ವರೆಗೂ ಯಾವ ಡೇ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಕಳೆದ 26 ವರ್ಷದಿಂದ ಎಷ್ಟು ಬೆನಿಫಿಟ್ಸ್ ಗಳು ಸಿಕ್ಕಿದೆ ಅಂತ ನೋಡೋದಾದ್ರೆ ಆಲ್ಮೋಸ್ಟ್ ಸಿಮಿಲರ್ ಇದೆ ಅಂತ ಹೇಳ್ಬೋದು. ಯಾವುದೇ ರೀತಿಯಾದಂತಹ ಚೇಂಜಸ್ ಗಳಿಲ್ಲ ಇಲ್ಲಿ. 15.61% ಇಂದ 15.69% ನಷ್ಟು ಆವರೇಜ್ ಆಗಿ ಸೆನ್ಸೆಕ್ಸ್ ರಿಟರ್ನ್ ಕೊಟ್ಟಿರುತ್ತೆ. ಸೊ ಇದರರ್ಥ ದೇರ್ ಇಸ್ ನೋ ಮ್ಯಾಜಿಕಲ್ ಡೇಟ್ ಅಂತ ಏನು ಇಲ್ಲ. ಯಾವುದೇ ಒಂದು ಡೇಟ್ಗೆ ನೀವು ಫಿಕ್ಸ್ ಆಗ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ನೀವು ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಬೇಕು. ಆ ಡೇಟ್ಗೆ ಕನ್ಸಿಸ್ಟೆಂಟ್ ಆಗಿ ನೀವು ಡಿಸಿಪ್ಲಿನ್ಡ್ ವೇದಲ್ಲಿ ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇನ್ನ ನೆಕ್ಸ್ಟ್ ಬರ್ತಕ್ಕಂತಹ ಮೇಜರ್ ಡೌಟ್ ಇದರಲ್ಲಿ, ಸರ್ ಡೈಲಿ ಬೇಸಿಸ್ ಅಲ್ಲಿ ನಾನು ಏನಾದರೂ ಕಲೆಕ್ಟ್ ಮಾಡಬಹುದಾ? ಸುಮಾರು ಜನ ಅನ್ಕೊಳ್ತಾರೆ SIP ಅಂದ ತಕ್ಷಣ ಮಂತ್ಲಿ ಯಾಕೆ ಮಾಡಬೇಕು, ವೀಕ್ಲಿ ಮಾಡ್ಬಿಡ್ಬೋದಲ್ಲ ಅಥವಾ ಕ್ವಾರ್ಟರ್ಲಿ ಒಂದ್ಸತಿ ಮಾಡ್ಬೋದಲ್ಲ. ಈ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ನ ಡಿಫೈನ್ ಮಾಡ್ತಕ್ಕಂಥದ್ದು ಸುಮಾರು ಜನ ಕನ್ಫ್ಯೂಷನ್ ಇರುತ್ತೆ. ಇದ್ರ ರಿಲೇಟೆಡ್ ಕೂಡ ಸುಮಾರು ಸ್ಟಡೀಸ್ ಗಳಾಗಿರುತ್ತೆ. ನೋಡ್ತಾ ಇರಬಹುದು ನೀವಿಲ್ಲಿ. ಸೊ ಡೈಲಿ ಬೇಸಿಸ್ ಅಲ್ಲಿ ನೀವು 1,000 ರೂಪೀಸ್ SIP ಮಾಡಿದ್ರು, ವೀಕ್ಲಿ ಬೇಸಿಸ್ ಅಲ್ಲಿ 4,756 ರೂಪಾಯಿ, ಮಂತ್ಲಿ ಬೇಸಿಸ್ ಅಲ್ಲಿ 20,682 ರೂಪಾಯಿ ಟೋಟಲ್ SIP ಮಾಡಿದ್ರು ಕೂಡ ಎಂಡ್ ಆಫ್ ದ ಡೇ ನಾವು ನೋಡ್ತೀವಿ ಅಂತಂದ್ರೆ ಅಮೌಂಟ್ ಇನ್ವೆಸ್ಟೆಡ್ ಸೇಮೇ ಇರುತ್ತೆ. ಬಟ್ ಕರೆಂಟ್ ವ್ಯಾಲ್ಯೂಯೇಷನ್ ಪ್ರಕಾರ ಓವರ್ ಆಲ್ ಆವರೇಜ್ ರಿಟರ್ನ್ ಕೂಡ ಸೇಮೇ ಇಲ್ಲಿ ಬಂದಿರುತ್ತೆ. ಸೊ ಅಗೇನ್ ಈ ಡೇಟಾ ಪ್ರಕಾರ ಇಟ್ ಇಸ್ ವೆರಿ ಕ್ಲಿಯರ್. ಡೈಲಿ ಬೇಕಾದ್ರೂ ಮಾಡಬಹುದು, ಮಂತ್ಲಿ ಬೇಕಾದ್ರೂ ಮಾಡಬಹುದು. ಬಟ್ ಸಿಂಪ್ಲೆಸ್ಟ್ ವೇ ಏನಂತಂದ್ರೆ ಮಂತ್ಲಿ ಮಾಡೋದು ಬೆಟರ್ ಆಗುತ್ತೆ. ಬಿಕಾಸ್ ಸುಮಾರು ಜನ ನಾವು ಜಾಬ್ ಹೋಗ್ತಾ ಇರ್ತೀವಿ, ಜಾಬ್ ಇಂದ ಬರ್ತಕ್ಕಂಥ ಸ್ಯಾಲರಿನ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶವನ್ನು ಎವ್ರಿ ಮಂತ್ ನಮಗೆ ಈ ರೀತಿಯಾದಂತಹ ಅವಕಾಶಗಳು ತಂದುಕೊಡುತ್ತೆ. ಹಾಗೆ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಡೇಟಾವನ್ನು ಕೂಡ ಇವರು ಪ್ರೆಸೆಂಟ್ ಮಾಡ್ತಾರೆ. ಬೇಸಿಕಲಿ ಬೆಸ್ಟ್ ಡೇ, ಸೊ 26 ವರ್ಷದ ಒಂದು ಡೇಟಾವನ್ನ ತಗೊಳ್ತೀವಿ ಅಂತಂದ್ರೆ ಬೆಸ್ಟ್ ಡೇ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಮ್ಯಾಕ್ಸಿಮಮ್ ರಿಟರ್ನ್ ಬಂದಿತ್ತು, ವರ್ಸ್ಟ್ ಡೇ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಟರ್ನ್ ಬಂದಿತ್ತು, ತಿಂಗಳಿನ 15ನೇ ತಾರೀಕಿಗೆ ನೀವು ಎವ್ರಿ ಮಂತ್ ಆನ್ ಮಂತ್ ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ರೆ ಯಾವ ರೀತಿ ರಿಟರ್ನ್ ಜನರೇಟ್ ಆಗೋದು ಅನ್ನೋದನ್ನ ಈ ಮಾಹಿತಿ ನಮಗೆ ತೋರಿಸುತ್ತೆ. ವರ್ಸ್ಟ್ ಕೇಸಲ್ಲಿ 14.1% ರಿಟರ್ನ್ ಜನರೇಟ್ ಆಗಿದೆ. ಬೆಸ್ಟ್ ಕೇಸಲ್ಲಿ 14.7% ರಿಟರ್ನ್ ಜನರೇಟ್ ಆಗಿದೆ. ಬಟ್ 15ನೇ ತಾರೀಕು ಎವ್ರಿ ಮಂತ್ ಆನ್ ಮಂತ್ 15ನೇ ತಾರೀಕಿಗೆ ಇನ್ವೆಸ್ಟ್ ಮಾಡಿದ್ರೆ
14.4% ರಿಟರ್ನ್ ಜನರೇಟ್ ಆಗಿರೋದು ಬಹಳ ಇಂಪಾರ್ಟೆಂಟ್ ಮಾಹಿತಿ ಅಂತ ಇಲ್ಲಿ ಹೇಳ್ಬೋದು. ಸೊ ಈ ಒಂದು ಡೇಟಾ ಪ್ರಕಾರ ಇಟ್ ಇಸ್ ವೆರಿ ಕ್ಲಿಯರ್. ಸುಮಾರು ಜನಕ್ಕೆ ಸ್ಯಾಲರಿ ಆಲ್ಮೋಸ್ಟ್ 10ನೇ ತಾರೀಕು 15ನೇ ತಾರೀಕಿನ ಒಳಗಡೆ ಬರುತ್ತೆ. 15ನೇ ತಾರೀಕನ್ನ SIP ಡೇಟಾಗಿ ಇಟ್ಕೊಂಡಿದ್ದೆ ಆದರೆ ಬೆಟರ್ ರಿಟರ್ನ್, ಆವರೇಜ್ ರಿಟರ್ನ್ ನೆಕ್ಸ್ಟ್ ಒಂದು ಲಾಂಗ್ ಟರ್ಮ್ ಅಲ್ಲಿ ಜನರೇಟ್ ಮಾಡ್ತಕ್ಕಂಥ ಅವಕಾಶ ನಮಗೆ ತಂದು ಕೊಡುತ್ತೆ ಅಂತಕ್ಕಂಥದ್ದು SIP ನಾವಿಲ್ಲಿ ಕಲ್ತ್ಕೋಬಹುದು. ವೆಲ್ ನೆಕ್ಸ್ಟ್ ಬರ್ತಕ್ಕಂತಹ ಪ್ರಶ್ನೆ, ಇನ್ವೆಸ್ಟ್ ಏನೋ ಮಾಡ್ತಾ ಇದೀವಿ ಸರ್, ಗೊತ್ತಾಯ್ತು, ಮಂತ್ ಇನ್ವೆಸ್ಟ್ ಮಾಡಬೇಕು, 15th ಇನ್ವೆಸ್ಟ್ ಮಾಡಬೇಕು, ಬಟ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಸುಮಾರು ರೀತಿಯಾದಂಥ ಕನ್ಫ್ಯೂಷನ್ಸ್ಗಳು ಬರುತ್ತೆ. ಇಲ್ಲೂ ಕೂಡ ಬ್ರಾಡರ್ ಕ್ಯಾಟಗರಿಯಾಗಿ ನೋಡ್ತೀವಿ ಅಂತಂದ್ರೆ ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಹಾಗೆ ಮಿಡ್ ಕ್ಯಾಪ್ 3 ರೀತಿಯಾದಂತಹ ಡಿಫ್ರೆಂಟ್ ಕ್ಯಾಟಗರೈಸೇಷನ್ಸ್ಗಳು ಬರುತ್ತೆ. ಇದರಲ್ಲಿ ಯಾವ್ದು ಜಾಸ್ತಿ ರಿಟರ್ನ್ ಕೊಟ್ಟಿದೆ ಅಂತ ನೋಡೋದಾದ್ರೆ ಈ ರೀತಿಯಾಗಿರುತ್ತೆ ಮಾಹಿತಿ. ಸ್ಟಡಿ ಹೇಳುತ್ತೆ ಓವರ್ ಆಲ್ ಮಿಡ್ ಕ್ಯಾಪ್ ಏನಿದೆಯೋ ಬೆಂಚ್ ಮಾರ್ಕ್ ಇಂಡೆಕ್ಸ್ಗಳು, ಇದರ ರೆಫರೆನ್ಸ್ ಇರತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳು ಮೋರ್ ದ್ಯಾನ್ ಸ್ಮಾಲ್ ಕ್ಯಾಪ್ ಹಾಗೆ ಲಾರ್ಜ್ ಕ್ಯಾಪ್ ರಿಟರ್ನ್ ಜನರೇಟ್ ಮಾಡಿದೆ ಕಳೆದ 10 ವರ್ಷದ ಮಂತ್ಲಿ ರೋಲಿಂಗ್ ರಿಟರ್ನ್ ನಾವು ಚೆಕ್ ಮಾಡ್ತೀವಿ ಅಂತಂದ್ರೆ 2005ರಿಂದ 2023 ಅಂತ ಹೇಳೋದಾದ್ರೆ. ಸೊ ಈ ಒಂದು ಡೇಟಾ ಪ್ರಕಾರ ಆಬ್ವಿಯಸ್ಲಿ ಫಸ್ಟ್ ಪ್ರಿಯಾರಿಟಿ ಮಿಡ್ ಕ್ಯಾಪ್ ಆಗಿರಬೇಕು. ಎಸ್ಪೆಷಲಿ ನಿಮ್ಮ ಏಜ್ ಚಿಕ್ಕದಾಗಿದೆ, ಒಂದು 30-35 ವರ್ಷದ ಒಳಗಡೆ ಇದ್ದೀರಾ ಅಂತಂದ್ರೆ ಫಸ್ಟ್ ಪ್ರಿಫರೆನ್ಸ್ ಮಿಡ್ ಕ್ಯಾಪ್ಗೆ ಕೊಡಬೇಕಾಗುತ್ತೆ. ಇನ್ನೊಂದು ಕಡೆಯಿಂದ ಸ್ಮಾಲ್ ಕ್ಯಾಪ್ಗೂ ಕೂಡ ಕೊಡಬಹುದು. ಸ್ಮಾಲ್ ಕ್ಯಾಪ್ ಸ್ವಲ್ಪ ರಿಸ್ಕ್ ಜಾಸ್ತಿ, ವೆರಿನ್ ಲಾರ್ಜ್ ಕ್ಯಾಪ್ಗಳು ರಿಸ್ಕ್ ಕಡಿಮೆ ಇರುತ್ತೆ, ಬಟ್ ದ ಸೇಮ್ ಟೈಮ್ ಗ್ರೋತ್ ಕೂಡ ಡಿಸೆಂಟ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಇದ್ರ ಬೇಸಿಸ್ ಅಲ್ಲಿ ನೀವು ರಿಸ್ಕ್ ಅನ್ನ ಪ್ಲಾನ್ ಮಾಡ್ಕೊಳ್ಬಹುದು. ಇವಾಗ ವಿಡಿಯೋದ ಕೋರ್ ಭಾಗ, ಇನ್ಫ್ಯಾಕ್ಟ್ ಬಹಳನೇ ಕ್ರಿಟಿಕಲ್ ಭಾಗ ಅಂತ ಹೇಳ್ಬೋದು. ಸರ್ ಇನ್ವೆಸ್ಟ್ ಏನೋ ಮಾಡ್ಬಿಡ್ತೀವಿ, ಸ್ಟಾರ್ಟ್ ಮಾಡ್ಬಿಡ್ತೀವಿ ಜರ್ನಿಯನ್ನ, ಬಟ್ ಎಕ್ಸಿಟ್ ಯಾವಾಗ ಆಗೋದು ಅಥವಾ ಎಷ್ಟು ಟೈಮ್ ವರ್ಗು ನಾವು ಹೋಲ್ಡ್ ಮಾಡಿದ್ರೆ ಬೆಟರ್ ಸರ್? ಇದರ ರಿಲೇಟೆಡ್ ಸುಮಾರು ಸ್ಟಡೀಸ್ಗಳು ಮಾಡಿರ್ತಾರೆ. ಬಹಳ ಶಾಕಿಂಗ್ ಡೇಟಾ ಅಂತ ಹೇಳ್ಬೋದು. ಅಂಡ್ ಒನ್ ಮೋರ್ ಥಿಂಗ್, ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನನಗೆ ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೈಮು ಹಾಗೆ ರಿಸ್ಕ್, ಅಂದ್ರೆ ಬೇಸಿಕಲಿ ವಾಲಟಿಲಿಟಿ ರಿಸ್ಕ್ ಅಂತ ಹೇಳ್ತೀವಿ. ಏರೋಪೇರ್ನ ಗತಿಗಳೇನಿದೆಯೋ ನೀವು ಟೈಮ್ ಜಾಸ್ತಿ ಕೊಟ್ಟಷ್ಟು ಕಡಿಮೆ ಮಾಡ್ತಾ ಹೋಗುತ್ತೆ. ಟೈಮ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ನೀವು ಪ್ರಾಫಿಟಬಲ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಅಥವಾ ಚಾನ್ಸಸ್ಗಳು ಜಾಸ್ತಿ ಆಗುತ್ತೆ. ಸೊ ಈ ಚಾನ್ಸಸ್ಗಳು ಎಷ್ಟೆಷ್ಟೆಲ್ಲ ಇದೆ ಟೈಮ್ ಹೊರಿಜಿನ್ಗೆ ಕಂಪೇರ್ ಮಾಡಿ ನೋಡ್ತೀವಿ ಅನ್ನೋ ಒಂದು ಡೇಟಾವನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಸ್ಟಡಿ ಹೇಳುತ್ತೆ 5 ವರ್ಷದವರೆಗೂ ನೀವು ಹೋಲ್ಡ್ ಮಾಡ್ತೀರಾ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಅಂತಂದ್ರೆ 58% ಚಾನ್ಸ್ ಇರುತ್ತೆ ನಿಮಗೆ ಆವರೇಜ್ ಆಗಿ 12% ರೋಲಿಂಗ್ ರಿಟರ್ನ್, XIRR ಅಂತ ಹೇಳ್ತಾರೆ, ಅಥವಾ ಬೇಸಿಕಲಿ ಒಂದು ರಿಟರ್ನ್ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಇರುತ್ತೆ. ಇನ್ನೊಂದು ಕಡೆಯಿಂದ ಇದು 78%ಗೆ ಜಂಪ್ ಆಗುತ್ತೆ ನೀವು ಇನ್ ಕೇಸ್ 10 ವರ್ಷ ಹೋಲ್ಡ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಅಂತ ಅಂದ್ರೆ. ಅದೇ 90% ಚಾನ್ಸಸ್ಗಳು ಜಾಸ್ತಿ ಆಗುತ್ತೆ ನೀವು ಪ್ರಾಫಿಟಬಲ್ ಆಗ್ತಕ್ಕಂಥದ್ದು, ಅಥವಾ 100% ರಿಟರ್ನ್ ಜನರೇಟ್ ಮಾಡ್ತಕ್ಕಂಥದ್ದು ಆವರೇಜ್ ಆಗಿ 15 ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳೋದಾದ್ರೆ. ಸೊ ಇಟ್ ಈಸ್ ವೆರಿ ಕ್ಲಿಯರ್. ರಿಸ್ಕ್ಗೂ ಹಾಗೂ ಟೈಮ್ಗೂ ತುಂಬಾನೇ ಒಂದು ಕೋರಿಲೇಷನ್ ಇರ್ತಕ್ಕಂಥದ್ದು ಈಸಿಯಾಗಿ ನಾವು ಗಮನಿಸಬಹುದು. ಜಾಸ್ತಿ ಟೈಮ್ ಕೊಟ್ಟಷ್ಟು ಪ್ರಾಫಿಟಬಲ್ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ಗಳು ಅಥವಾ 100% ರಿಟರ್ನ್, ಆಲ್ಮೋಸ್ಟ್ ಡಬಲ್ ಆಫ್ FD ಅಂತ ಹೇಳ್ಬೋದು, ಆ ರಿಟರ್ನ್ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳು 90%ಗೆ ಇನ್ಕ್ರೀಸ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ವೆಲ್ SIP ಬಗ್ಗೆ ಇರತಕ್ಕಂತಹ ಸುಮಾರು ಕನ್ಫ್ಯೂಷನ್ಸ್ಗಳ ಬಗ್ಗೆ ಕ್ಲಾರಿಟಿ ಕೊಡ್ತಕ್ಕಂತಹ ಒಂದು ಸ್ಮಾಲ್ ಪ್ರಯತ್ನ ನಾವು ಇವತ್ತಿನ ವಿಡಿಯೋ ಮೂಲಕ ಮಾಡಿದೀವಿ. ಐ ಹೋಪ್ ನಾವಿಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕೆ ಹೋಗ್ಬಿಡಿ. ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಮಾಹಿತಿ ನಿಮಗೆ ಇಮಿಡಿಯೇಟ್ ಆಗಿ ಸಿಗಬೇಕು ಅಂದ್ರೆ ನಮ್ಮ ಚಾನಲ್ಗೆ ಇನಿಷಿಯಲ್ ಇಂದನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ನಮಗೆ ಸಪೋರ್ಟ್ ಮಾಡ್ತಾ ಇರತಕ್ಕಂತಹ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಕೂಡ ಅಂತರಾಳದಿಂದ ಕೃತಜ್ಞತೆಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.